ನಮಸ್ಕಾರ. ನಾವಿವತ್ತು ಬಾಗಲಕೋಟೆ ಜಿಲ್ಲೆಯ ಬನಕಟ್ಟಿ ಗ್ರಾಮದಲ್ಲಿ ಇವತ್ತು ನಮ್ಮ ಜೊತೆ ಬನಕಟ್ಟಿ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂತಹ ಜ್ಯೋತಿ ಪಾಟೀಲ್ ಇವತ್ತು ಈ ವರ್ಷದಲ್ಲಿ ಸುಮಾರು 2023-24 ಬನಕಟ್ಟಿ ಗ್ರಾಮದಲ್ಲಿ ಆಗಿರುವಂತಹ ಅಭಿವೃದ್ಧಿ ಯೋಜನೆಗಳಲ್ಲಿ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಂದ ಅಂತಹ ಒಂದು ವಿಷಯಧರ್ಮಯವಾಗಿ ಪಂಚಾಯಿತಿ ಗ್ರಾಮಗಳಲ್ಲಿ ಅಭಿವೃದ್ಧಿ ಅಧಿಕಾರಿಗಳಿಂದಲೇ ನಾವು ಈ ಗ್ರಾಮಕ್ಕೆ ಆಯ್ತು ಅಂತ ಇಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನ ಏನೇನು ಕೈಗೊಂಡ್ರಿ ಅಂತಕ್ಕಂಥ ಮಾಹಿತಿಯನ್ನು ನಮಗೆ ಕೊಡೋದಾದ್ರೆ ಮೇಡಮ್. ಎಲ್ಲರಿಗೂ ನಮಸ್ತೆ. ಇವತ್ತಿನ ದಿನ ನಾನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ 11 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಹುದ್ದೆಯೊಳಗೆ ನಾನು ಸೇವೆ ಸಲ್ಲಿಸುವುದು ನನ್ನ ಒಂದು ಜನ್ಮದ ಪುಣ್ಯ ಅಂತ ತಿಳ್ಕೊಂಡಿನಿ. ಯಾಕಂತಂದ್ರೆ ಎಲ್ಲರಿಗೂ ಸಾರ್ವಜನಿಕರ ಸೇವೆಯನ್ನು ಮಾಡುವಂತಹ ಅವಕಾಶ ಸಿಗುವುದಿಲ್ಲ. ಅಂಥದ್ದು ನನಗೆ ದೇವರು ಒದಗಿಸ್ಕೊಟ್ಟಾನ. ಆ ಒಂದು ಕೆಲಸವನ್ನು ನಾನು ಸದುಪಯೋಗ ಮಾಡಿಕೊಂಡು ಈ ಬೆನಕಟ್ಟಿ ಗ್ರಾಮ ಪಂಚಾಯತಿ ಒಳಗೆ ನಾನು 2 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾವು ಈಗಾಗಲೇ ನರೇಗಾ ಯೋಜನೆ ಒಳಗೆ ನಮ್ಮಲ್ಲಿ ಗ್ರಾಮೀಣ ಕೂಲಿಕಾರರ ಸಂಖ್ಯೆ ಜಾಸ್ತಿ ಇರುವುದರಿಂದ ಜನರು ಸರ್ಕಾರದ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಜನರು ಯಾವುದೇ ತಮ್ಮ ಮೂಲ ಸ್ಥಳದಿಂದ ಬೇರೆ ಯಾವುದೇ ಸ್ಥಳಕ್ಕೆ ಗುಳೆ ಹೋಗಬಾರ್ದು ದುಡಿಯುವುದಕ್ಕಾಗಿ ಅನ್ನೋದು ಆ ಉದ್ದೇಶವನ್ನು ನಾವು ಈಡೇರಿಸುವುದಕ್ಕೋಸ್ಕರ ನಾವಿಲ್ಲಿ ಗ್ರಾಮೀಣ ಕೂಲಿಕಾರರಿಗೆ ಕೆಲಸವನ್ನು ಕೊಡ್ತಾ ಇದ್ದೇವೆ. ಹಾಗೂ ಅವರಿಂದ ನಾವು ಕೆರೆಯನ್ನು ನಿರ್ಮಾಣ ಮಾಡ್ತೀವಿ, ಹಳ್ಳಗಳನ್ನು ಹೂಳು ಎತ್ತೀವಿ, ಆಮೇಲೆ ನಾಲಾಗಳನ್ನು ಹೂಳು ಎತ್ತೀವಿ. ಈ ಕೆಲಸ ಮಾಡೋದ್ರಿಂದ ರೈತರಿಗೂ ಅನುಕೂಲ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಹೂಳನ್ನು ಸ್ವಚ್ಛ ಮಾಡುವುದರಿಂದ ನೀರಿನ ಸಂಖ್ಯೆ ಜಾಸ್ತಿಯಾಗಿ ನೀರಿನ ಮೂಲ ಜಾಸ್ತಿಯಾಗಿ ರೈತರಿಗೂ ಅನುಕೂಲ ಆಗುತ್ತೆ, ಆಮೇಲೆ ಕೂಲಿಕಾರರಿಗೂ ಅನುಕೂಲ ಆಗುತ್ತೆ. ಇದಲ್ಲದೆ ನಾವು ನಮಗೆ ಬೆನಕಟ್ಟಿ ಗ್ರಾಮ ಪಂಚಾಯತಿ ಒಳಗೆ ಸರ್ಕಾರದ ಮೂಲ ಉದ್ದೇಶ ಆಗಿರ್ತಕ್ಕಂಥ 3 ತಿಂಗಳು ಹಿಡ್ಕೊಂಡು 3 ವರ್ಷದವರೆಗಿನ ಮಕ್ಕಳನ್ನು ತಾಯಂದಿರು ಕೆಲಸಕ್ಕೆ ಹೋಗಬೇಕಾದಾಗ ಮಕ್ಕಳನ್ನ ಎಲ್ಲಿ ಬಿಟ್ಟು ಹೋಗಬೇಕು ಅನ್ನುವಂಥ ಪರಿಸ್ಥಿತಿ ಯೋಚನೆ ಮಾಡಬಾರ್ದು ತಾಯಂದಿರು, ಕೆಲಸ ಮಾಡ್ತಿರ್ತಕ್ಕಂಥ ತಾಯಂದಿರು. ಆ ಒಂದು ಕಾರಣಕ್ಕೆ ನಾವಿಲ್ಲಿ ಕೂಶಿನ ಮನೆಯನ್ನು ಮಾಡೀವಿ. ಹಾಗೂ ನಮ್ಮ ಬೆನಕಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 3 ಹಳ್ಳಿಯ ಜನರು ಅಂದರೆ ವಿದ್ಯಾರ್ಥಿಗಳು, ಶಾಲೆಗೆ ಹೋಗತಕ್ಕಂಥ ವಿದ್ಯಾರ್ಥಿಗಳು, ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಓದುವುದಕ್ಕಾಗಿ ಅನುಕೂಲ ಆಗಲಿ ಅವರಿಗೆ ಅಂತ ಹೇಳಿ ಒಂದು ಡಿಜಿಟಲ್ ಗ್ರಂಥಾಲಯವನ್ನು ನಾವಿಲ್ಲಿ ಸ್ಥಾಪನೆ ಮಾಡೀವಿ. ಇದಲ್ಲದೆ ನಾವು ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂಥೇಳಿ ಸುಮಾರು 5ರಿಂದ 6 ಚರಂಡಿಗಳನ್ನು ನಿರ್ಮಾಣ ಮಾಡಿಕೊಟ್ಟೀವಿ. ಆಮೇಲೆ ಶಾಲೆಗಳಿಗೆ ಶೌಚಾಲಯವನ್ನು ಒದಗಿಸಿಕೊಟ್ಟೇವಿ. ಆಮೇಲೆ 3 ಊರುಗಳನ್ನು ನಾವು ಆದಷ್ಟು ಸ್ವಚ್ಛವಾಗಿ ಇಡಬೇಕು. ಆಮೇಲೆ ಜನರಿಗೆ ಸಕಾಲಕ್ಕೆ ನೀರಿನ ಉಪಯೋಗವನ್ನು ಒದಗಿಸ್ಕೊಡ್ಬೇಕು, ಅವರಿಗೆ ನೀರನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿ. ಆಮೇಲೆ ವಿದ್ಯುತ್ತನ್ನು ಬಲ್ಬ್ಗಳನ್ನು ಹಾಕಿ ಅವಾಗಿಂದ ಅವಾಗ ಅವ್ರಿಗೆ ಜನರಿಗೆ ನಾವು ಒದಗಿಸ್ಕೊಡ್ಬೇಕು ಅಂಥೇಳಿ ಈ ಎಲ್ಲ ಕೆಲಸಗಳನ್ನು ನಾವು ಬಹಳ ನಿಷ್ಠೆಯಿಂದ ಒಬ್ಬ PDO ಆಗಿ ನನ್ನ ಎಲ್ಲ ಸಿಬ್ಬಂದಿಗಳನ್ನು ನನ್ನ ವಿಶ್ವಾಸಕ್ಕೆ ತಗೊಂಡು ಎಲ್ಲ ನಾನು ಕೆಲಸ ಮಾಡಿಸ್ತಾ ಇದ್ದೀನಿ ಅಂತ ಹೇಳಕ್ಕೆ ನನಗೆ ಒಂದು ರೀತಿ ಹೆಮ್ಮೆ ಅನಿಸುತ್ತೆ ಅಂತ ಹೇಳಿ ತಮಗೆ ಈ ಮೂಲಕ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಈಗ ಊರಿನ ಒಂದು ಜನರ ಮತ್ತು ನಿಮ್ಮ ಒಂದು ಒಡನಾಟದಲ್ಲಿ ಯಾವ ರೀತಿ ಸಹಕಾರ ಕೊಡ್ತಾರೆ ಬೆನಕಟ್ಟಿ ಜನ ಹೇಗೆ ಅಂತ ತಮ್ಮ ಈ ಪ್ರಶ್ನೆಗೆ ನಾವು ಉತ್ತರ ಕೊಡೋದಾತಂತ ಅಂದ್ರೆ ಬೆನಕಟ್ಟಿ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ 3 ಹಳ್ಳಿಯ ಜನರು ನನ್ನ ಜೊತೆ ತುಂಬ ಚೆನ್ನಾಗಿ ಸಹಕಾರ ಕೊಡ್ತಾರೆ. ನಾವು ಏನಾದರೂ ಸರ್ಕಾರಿ ಕೆಲಸದೊಳಗೆ ಏನಾದರೂ ಸಾಧನೆ ಮಾಡ್ತೀವಪ್ಪ ಅಂತಂದ್ರೆ ಅದು ಚಿಕ್ಕ ಸಾಧನೆ ಇರ್ಬೋದು, ದೊಡ್ಡ ಸಾಧನೆ ಇರ್ಬೋದು, ಆ ಸಾಧನೆಗೆ ಸಾರ್ವಜನಿಕರ ಸಹಕಾರ ಇದ್ರೆ ಮಾತ್ರ ಅದನ್ನು ನಾವು ಯಶಸ್ವಿಯಾಗಿ ಆ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ನಾನು ಇವತ್ತು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೇಡಮ್, ಇನ್ನು ಮುಂದಿನ ಯೋಜನೆಗಳೇನಾದ್ರು ಆದರೆ ಈ ಗ್ರಾಮಕ್ಕೆ ಇನ್ನೂ ಇಂಪ್ರೂವ್ ಆಗುವಂತಹ ಯೋಜನೆಗಳು ಮುಂದಿನ ವರ್ಷ ನಾವು ಇನ್ನೂ
ಗ್ರಾಮದ PDO ಆಗಿರ್ತಕ್ಕಂತಹ ಜ್ಯೋತಿ ಪಾಟೀಲ್ ಅವರ ಮಾತುಗಳಾಗಿತ್ತು. ಇವತ್ತು ಗ್ರಾಮದ ಉದ್ಧಾರ ಒಬ್ಬ PDO ಇಂದ ಸಾಧ್ಯ ಆಗುತ್ತೆ. ಯಾಕಂತಂದ್ರೆ ಮೇಲಿನ ಎಲ್ಲ ಯೋಜನೆಗಳನ್ನ ಇವತ್ತು ಕೆಳಮಟ್ಟದ ಒಬ್ಬ ವ್ಯಕ್ತಿಗೆ, ಅಂದ್ರೆ ಬಡ ವ್ಯಕ್ತಿಗೆ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತಲುಪಿಸ್ಬೇಕಂತಂದ್ರೆ ಒಬ್ಬ PDOನ ಕರ್ತವ್ಯ ಬಹಳ ಮುಖ್ಯ ಆಗಿರುತ್ತೆ. ಅದರೊಂದಿಗೆ ಜನರ ಒಂದು ಸಹಕಾರವನ್ನ ತೆಗೆದುಕೊಂಡು PDOರು ಕೆಲಸ ಮಾಡುವುದು ಬಹುಮುಖ್ಯವಾಗಿರುತ್ತೆ. ಅಂದ್ರೆ ಒಬ್ಬ PDO ಮತ್ತು ಒಬ್ಬ ಜನಸಾಮಾನ್ಯನ ಮಧ್ಯೆ ಒಂದು ರೀತಿ ಅವಿನಾಭಾವ ಕೊಂಡಿಯನ್ನ ಬೆಸೆಯಬೇಕಾಗುತ್ತೆ. ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ಒಂದೇ ಮಾತರಂ.